ಫಸ್ಟ್ ಈ ಚಾಪ್ಟರ್ಗೆ ಹೆಸರು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಭೂಮಿಯ ಒಂದು ಪಕ್ಷಿ ನೋಟ. ಭೂಮಿಯ ಪಕ್ಷಿ ನೋಟ ಅಥವಾ ಭೂಮಿಗೆ ಸಂಬಂಧಿಸಿದ ಕೆಲವು ದತ್ತಾಂಶಗಳು ಏನನ್ನು ಬರಿಬಹುದು. ಇದಕ್ಕ ಒಂದಿಷ್ಟು ವಿಚಾರಗಳನ್ನು ಏನೇನದಾವ ನೋಡ್ಬೇಕು. ಫಸ್ಟ್ ಅರ್ಥ, ಇದು ಸೂರ್ಯನದಿಂದ ಎಷ್ಟನೇ ಸ್ಥಾನದಲ್ಲಿ ಇದೆ? ಸೂರ್ಯನಿಂದ 3ನೇ ಸ್ಥಾನದಲ್ಲಿ ಇದೆ. ಇದು ಗೊತ್ತಿರಬೇಕು. ಹಾಗಾದರೆ ಏನದಂದ್ರ ಗಾತ್ರದಲ್ಲಿ ಎಷ್ಟನೇ ದೊಡ್ಡದಾಗಿದೆ? ಗಾತ್ರದಲ್ಲಿ 5ನೇ ದೊಡ್ಡದಾದ, ದ್ರವ್ಯ ರಾಶಿಯಲ್ಲಿ 5ನೇ ದೊಡ್ಡದಾದ ಗ್ರಹ. ಕರೆಕ್ಟ್. ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸ ಎಷ್ಟು ಪಟ್ಟು ದೊಡ್ಡದಾಗಿದೆ? ಹೈಸ್ಕೂಲ್ ಬುಕ್ದ 107. ಇದಕ್ಕೆ ಬ್ಯಾಚ್ ಅದ. ಹಾಗಾದರೆ ಸೂರ್ಯನ ವ್ಯಾಸಕ್ಕಿಂತ ಸೂರ್ಯನು ಭೂಮಿಯ ವ್ಯಾಸಕ್ಕಿಂತ ಎಷ್ಟು ಪಟ್ಟು? ಸೂರ್ಯನ ವ್ಯಾಸಕ್ಕಿಂತ ಭೂಮಿ ಎಷ್ಟು ಪಟ್ಟು ರೀ? ಭೂಮಿ 109 ಪಟ್ಟು ಚಿಕ್ಕದಾಗಿದೆ. ಇದು NCERT ಪುಸ್ತಕದ ಪ್ರಕಾರ 109, ನಮ್ಮ ಹೈಸ್ಕೂಲ್ ಬುಕ್ದ ಪ್ರಕಾರ. ಆದ್ರೆ ಎಕ್ಸಾಕ್ಟ್ ಇದೆಯದ ಹೈಸ್ಕೂಲ್ ಬುಕ್ದಾಗಿದ್ದು, ಅದು TET ಬ್ಯಾಚಿಗೆ ಅಟ್ಟೆ ಹೇಳ್ತೀವಿ ನಾವು. ಹಂಗ ಚಿಕ್ಕದು ಆಯ್ತ್ರೆ. ಹಾಗಾದರೆ ಭೂಮಿ ಚಂದ್ರನಿಗಿಂತ ಎಷ್ಟು ಪಟ್ಟು? ಭೂಮಿ ಚಂದ್ರನಿಗಿಂತ ಎಷ್ಟು ಪಟ್ಟು ದೊಡ್ಡದು? 4 ಪಟ್ಟು ದೊಡ್ಡದಾಗಿದೆ. ಆಯ್ತರೆ, ದೊಡ್ಡದು. ಇದು ಮೊದಲು ಏನೇನದಾವ ಅನ್ನೋದು ಎಲ್ಲ ಗೊತ್ತಿರ್ಬೇಕ್ರಿ. ಹಾ ರೀ, ಒಳಗ್ರಹಗಳಲ್ಲಿ ಏನು ಬೇಸಿಕ್ಕೋ ಏನು, ಒಳಗ್ರಹಗಳಲ್ಲಿ ದೊಡ್ಡದಾದ ಗ್ರಹ ಯಾವುದು? ಒಳಗ್ರಹಗಳಲ್ಲಿ ದೊಡ್ಡದಾದ ಗ್ರಹ ಯಾವುದು? ದೊಡ್ಡದು ಯಾವದರಿ? ಭೂಮಿ. ಇಷ್ಟಂತರೂ ಹೇಳದೇವ್ರೆ. ಇನ್ನ ಮತ್ ಏನೇನ್ ಅದಾವ? ಈ ಭೂಮಿ ಮೇಗಿನ ಚಿತ್ರ ಮೊಟ್ಟ ಮೊದಲಿಗೆ ತೆಗೆದುಕೊಟ್ಟು ಕಳಿಸಿದ್ದು ಅಪೋಲೋ 17 1972 ಕೊಟ್ಟು ಕಳಿಸ್ಯಾರ. ಹಾಗಾದರೆ ಭೂಮಿಯ ಮೇಲಿನ ಬಾಹ್ಯಾಕಾಶದ ಚಿತ್ರವನ್ನು ಅಥವಾ ಬಾಹ್ಯಾಕಾಶದಿಂದ ಭೂಮಿಯ ಚಿತ್ರ ಸೆರೆ ಹಿಡಿದಿರುವುದು ಮೊದಲು ಯಾವುದು ಅಂತ ಕೇಳ್ತಾರೆ. ಭೂಮಿಯ ಚಿತ್ರ ಸೆರೆ ಹಿಡಿದಿರುವುದು ಯಾವುದು ಅಂದ್ರೆ ಅಪೋಲೋ 17 ನೌಕೆ. ಯಾವದ್ರಿ? ಅಪೋಲೋ 17 ನೌಕೆ ಅಥವಾ ಉಪಗ್ರಹ. ಯಾವ ಇಯರ್ದಾಗ ಅಂದ್ರ ಡಿಸೆಂಬರ್ 7 1900. ಇದು ಮೊದಲು. ಇನ್ನ ನೆಕ್ಸ್ಟ್ ಏನದಂದ್ರ ಭೂಮಿಗೆ ಇರುವ ಉಪನಾಮಗಳು. ಈಗ ನೀವು ಸಣ್ಣವರಿದ್ದಾಗ ಪಿಂಟು, ರಿಂಕು, ಚಿಂಕು, ಪುಟ್ಟಿ, ಭೂಮಿಯ ಉಪನಾಮಗಳು. ನಿಮ್ ಮನ್ಯಾಗ ನಿಮಗೆ ಚಿನ್ನು ತರ್ತಲ್ಲ, ಹೌದಾ? ಉಪನಾಮಗಳು ಆಯ್ತ್ರೆ. ಹಾ, ಹಾಗಾದ್ರೆ ಏನೇನದಾವ ಅಂದ್ರೆ ದ ವರ್ಲ್ಡ್, ಜಗತ್ತು ಅಂತಾರ. ಏನಂತಾರ್ರಿ? ಹಾಗಾದ್ರೆ ದಿ ಗ್ಲೋಬ್, ಗೋಳ ಅಂತಾರ. ತಿಳ್ಕೊಂಡಾಟೆ ಗೋಳ, ಇಲ್ಲಕ್ರ ಗೋಳನೇ. ಹಾಗಾದ್ರೆ ಸೋಲ್ 3, ಆತ್ಮ 3 ಅಂದಂಗ. SOL ಸೋಲ್. ಟೆರಾ, ಕನ್ನಡ ಬಲ್ಲ ಇಂಗ್ಲಿಷ್ ಬಲ್ಲ. ಟೆರಾ
ಟೆಲ್ಲಸ್. ಎಲ್ಲಿ ಬರಿಬೇಕು? ಟೆಲ್ಲಸ್. ಇಲ್ಲೇ ಬರಿತೀನಿ. ಟೆಲ್ಲಸ್ ಅಂತಾರ್ರಿ ಭೂಮಿಗೆ ಗ್ರೀಕದಾಗ್ರಿ ಗಿಯಾ. ಹಾಗಾದರಿ ಮತ್ತ ಮದರ್ ಅರ್ತ್ ಭೂಮಿ ತಾಯಿ ಅದೇ ಬರಲ್ಲ. ಹಾಗಾದ್ರೆ ಇವಕ್ಕ ಕನ್ನಡದ ಬರಿಬೇಕಲ್ಲ. ಸೋಲ್ 3, ಇದಕ್ಕ ಟೆರ್ರಾ, ಇದಕ್ಕ ಟೆಲ್ಲಸ್, ಇದಕ್ಕ ಗಿಯಾ ಭೂಮಿ ತಾಯಿ. ಇವೆಲ್ಲ ಯಾರಿಗೆ ಹೆಸರದಾವ? ಭೂಮಿಗೆ ಪ್ರಾಚೀನ ಕಾಲದಲ್ಲಿ ಸಂಕೇತಗಳು ಇದ್ದು. ಇಲ್ಲೇ ಬರಿಲ್ರಿ, ಭೂಮಿಯ ಸಂಕೇತಗಳು. ನೀವು ನೋಟ್ಸ್ನಾಗ ಹಿಂಗ್ ಬರ್ಲಿಕ್ಕೆ ಇಲ್ಲಿ ಸಪರೇಟ್ ಬರ್ದಿರ್ತೀರಿ. ಸಂಕೇತಗಳು 2 ಇದ್ದು. ಯಾವ್ಯಾವ ಅಂದ್ರೆ 1 ಹಿಂಗ್ ಮಾಡಿ ಪ್ಲಸ್ ಒಂದು ಏನದಂದ್ರ ಯೇಸು ಕ್ರಿಸ್ತ ಭೂಮಿ ಮ್ಯಾಗ. ಇವೆರಡು ಚಿತ್ರ ಬಳಕೆ ಮಾಡ್ತಿದ್ರೆ ಅವಾಗ. ಇವೆರಡು ಎದರ ಸಂಕೇತಗಳು? ಇದು ಭೂಮಿಯ ಒಂದು ಪಕ್ಷಿ ನೋಟ. ಚಾಲು ಆಯ್ತು ಈಗ. ಇನ್ನು ಮತ್ತೇನೇನದ ಅಂತ ಕೇಳ್ತಾವ. ಸೂರ್ಯನಿಗೆ ಭೂಮಿ ಸಮೀಪ ಇರುವುದು. ಎಲ್ಲ ಕಲ್ಸ್ಕೊಂಡ್ ಬಂದೇನಿ, ಬಡ ಬಡ ಹೇಳ್ರಿ. ಸೂರ್ಯನಿಗೆ ಭೂಮಿ ಸಮೀಪ ಏನನ್ಬೇಕು? ಏನಂತಾರೆ ಹೇಳಿ? ಪೆರಿಹೀಲಿಯನ್. ಪೆರಿಹೀಲಿಯನ್ ಕನ್ನಡದಾಗ ನೀಚ ಸ್ಥಾನ. ಹಾಗಾದ್ರೆ ಯಾವ ಡಿಟಿಗೆ ಸಮೀಪ ಇರ್ತಾನ ಅಂತ ಹೇಳಿನಿ? ಜನವರಿ 3. ನೆನಪರಿ ಅದ ಇಲ್ಲ? ಹಾಗಾದ್ರೆ ಸೂರ್ಯನಿಗೆ ಭೂಮಿ ದೂರವಾಗಿರುವುದು. ಸೂರ್ಯನಿಗೆ ಭೂಮಿ ದೂರವಾಗಿರುವುದು ಎಂದ? ದೂರವಾಗಿರುವುದು. ಎಪಿಹೀಲಿಯನ್ ಏನನ್ಬೇಕ್ರಿ? ಎಪಿಹೀಲಿಯನ್. ಹಾಗಾದ್ರೆ ಇದಕ್ಕ ಉಚ್ಚ ಸ್ಥಾನ ಯಾವ ಡೇಟಿಗೆ ಇರ್ತದ? ಜುಲೈ. ಕರೆಕ್ಟ್ ಆಯ್ತ್ರೆ. ಮತ್ತೇನೇನದ ಅಂತ ಕೇಳ್ತಾರ. ಇನ್ನ ಭೂಮಿಗೆ ಅನ್ನೋದಂದ್ರ ಭೂಮಿಯು ಸರಾಸರಿ ಎಂದರು ಮೊದಲ ಸೂರ್ಯನಿಗೆ ಸುತ್ತ ಹಾಕುವ ಪಥಕ್ಕೆ ಏನಂತಾರ ಕೇಳ್ತಾರ? ಭೂಮಿಯ ದೈನಂದಿನ ಚಲನೆಗೆ ಏನಂತಾರ? ಅದು ಗೊತ್ತಿರ್ಬೇಕು ಮೊದಲು. ದೈನಂದಿನ ಚಲನೆ ಭ್ರಮಣಿ ಏನಂತಾರಿ? ಭ್ರಮಣಿ ಅಂತಾರ. ಇಂಗ್ಲಿಷ್ನಾಗ ರೊಟೇಷನ್. ತನ್ನ ಸುತ್ತ ತಾನೇ ಸುತ್ತ ಹಾಕೋದು. ಭೂಮಿಯ ವಾರ್ಷಿಕ ಚಲನೆ. ವಾರ್ಷಿಕ ಚಲನೆ ಅಂದ್ರೆ ಯಾರಿಗೆ ಸುತ್ತ ಹಾಕೋದು? ವಾರ್ಷಿಕ ಚಲನೆ ಸೂರ್ಯನ ಸುತ್ತಲೂ ಸುತ್ತುವುದು. ಸೂರ್ಯನಿಗೆ ಸುತ್ತುವುದು ಏನಂತಾರ? ಪರಿಭ್ರಮಣಿ ಅನ್ಬೇಕು. ಪರಿಭ್ರಮಣಿಗೆ ಇಂಗ್ಲಿಷ್ನಾಗ ಏನಂತಾರ? ರೆವಲ್ಯೂಷನ್. ರೆವಲ್ಯೂಷನ್ ಅಂತ ಏನಂತಾರಿ? ನೆಕ್ಸ್ಟ್, ಸೂರ್ಯನಿಗೆ ಭೂಮಿ ಸುತ್ತುವ ಪಥ. ಸೂರ್ಯನಿಗೆ ಭೂಮಿ ಸುತ್ತುವ ಪಥಕ್ಕ ಆರ್ಬಿಟ್. ಭೂಮಿ ಸುತ್ತುವ ಪಥಕ್ಕ ಏನಂತಾರ? ಪಥ ಎಂದರೆ ಹಾದಿ. ಆರ್ಬಿಟ್. ಆರ್ಬಿಟ್ ಕನ್ನಡದಾಗ ಕಕ್ಷೆ ಎಂದು ಕರೆಯುತ್ತಾರೆ. ಇನ್ನ ಸೂರ್ಯನಿಗೆ ಭೂಮಿ ಸುತ್ತುವ ಪ್ರಕಾರ ಯಾವುದು ಅಂತ ಕೇಳ್ತಾರೆ?
ಸೂರ್ಯನ ಸುತ್ತ ಭೂಮಿ ಮತ್ತು ಗ್ರಹಗಳು ಸುತ್ತುವ ವಿಧಾನ. ಗ್ರಹಗಳು ಸುತ್ತುವಿಕೆ ಯಾವ ವಿಧಾನ? ಸುತ್ತುವುದು ಅಂದಕ್ರ ಪಟ್ನೆ ಏನ್ ಹೇಳ್ಬೇಕ್ರಿ? ಕನ್ನಡದಾಗ ದೀರ್ಘ ವೃತ್ತಾಕಾರ ಏನಂತಾರಿ? ಈ ದೀರ್ಘ ವೃತ್ತಾಕಾರವನ್ನು ಏನೆಂದು ಕರೆಯಲಾಗುತ್ತದೆ? ಎಲಿಪ್ಸಿಯಾ. ಎಲಿಪ್ಸಿಯಾ ಎಂದು ಕರೆಯುತ್ತಾರೆ. ಗ್ರಹಗಳ ಚಲನಾ ನಿಯಮ ಕಂಡು ಹಿಡಿದವರು ಯಾರು? ಗ್ರಹಗಳ ಚಲನಾ ನಿಯಮ ಮೂರದವ ಕಂಡಿಡಿದವ ಕೆಪ್ಲರ್. ಜೋಹಾನ್ ಕೆಪ್ಲರ್. ಕೊಳ್ಳಾಗ ಹಾಕೊಳ್ಳೋದು ಬಂಗಾರದೊಂದು ಆಭರಣದ ಚಪ್ಲಾರ್ ಅಂತ ಮೊದಲಿನವ್ರು ಹಾಕೋತಿದ್ರು. ಗೊತ್ತದ ಬೋರ್ ಮಳ ಅಂತ ಹೇಳಿ ಗೊತ್ತದ? ಅವು ಹಳ್ಳ್ಯಾಗ ಮೊದಲೆಲ್ಲ ಇವು ಭಾರಿ ಆಭರಣಗಳರಿ. ಅವು ಈಗೆಲ್ಲ ಅವು ಹಳ್ಳಿ ಮತ್ತೆ ಕೊಂಡ್ಕೋಕತ್ತಾರ್ರಿ. ಈ ಮತ್ತದು ಫ್ಯಾಷನ್ ಆಗ್ಯದ. ನೆಕ್ಸ್ಟ್ ಇದು ಆದ ಬಳಿಕ ಈಗ ಭೂಮಿಯ ಭೌಗೋಳಿಕ ಲಕ್ಷಣಗಳು ಒಂದಿಷ್ಟು ಏನೋ ಒಂದಿಷ್ಟು ಬರಿಬೇಕಾಗಿತ್ತಲ್ಲ ಆಚೆ ಕಡೆ. ಹಾಗಾದರೆ ಭೂಮಿಯ ಕಕ್ಷೆಯ ಸರಾಸರಿ ವೇಗ ಇಲ್ಲೇ ಬರೀಲ್ರಿ. ಭೂಮಿಯ ಸೂರ್ಯನ ಸುತ್ತ ಏರ್ ಸ್ಪೀಡ್ನಾಗ ಅಂದಂಗರಿ. ಕಕ್ಷೆಯ ಸರಾಸರಿಯ ವೇಗ IAS ಕ್ವಶನ್ ಇದು. ಸರಾಸರಿ ವೇಗ 29.7 ಅಂದಕ್ರ ನಾವು ಏನ್ ತೋಳಂಬ್ರಿ? 30 ಕಿಲೋಮೀಟರ್ ಪರ್. 1 ಸೆಕೆಂಡ್ ಎಷ್ಟು ಸ್ಪೀಡ್ ಗರ್ವ ತಿರುತ್ತಿರ್ತದ. ಅದನ್ನ ಏನಂದ್ರ ಇದು ಕರೆಕ್ಟ್ ಗಾಗಿ UPSC ಪ್ರೀವಿಯಸ್ ಕ್ವಶನ್ ನೆನಪಿರ್ಬೇಕ್ರಿ. ಇನ್ನ ಭೂಮಿಯ ಬಗ್ಗೆ ಮತ್ತೆ ಏನೇನಲ್ಲ. ये क्या है जी? ಎಲ್ಲಿ ಕನ್ಫ್ಯೂಷನ್ ಆಲಾರಂಗ ಬರಿಬೇಕು. ಅರ್ಥ ನೋಡೋಣ ಏನೇನದಾಗಿತ್ತು ಮ್ಯಾಥ್ ಕ್ವಶನ್ಸ್. ಇದಕ್ಕೇನಂತರ ಸಮಭಾಜಕ ವೃತ್ತ. ಇದಕ್ಕೇನಂತರ ಸಮಭಾಜಕ ವೃತ್ತ. ಇವಕ್ಕೇನಬೇಕು? ಧ್ರುವಗಳು. ಧ್ರುವಗಳು ಕರೆಕ್ಟ್. ಈಗ ಇದರಾಗ ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಇದ್ರ ಮೇಲೆ ನೋಡಿ, ಇಲ್ಲಿಂದ ಇಟೇ ತಗೊಂಡ್ರ ಇದಕ್ಕ ತ್ರಿಜ್ಯ ಏನಂತಾರಿ? ಇಲ್ಲಿಂದ ಇಲ್ಲಿಗೆ ತಗೊಂಡ್ರ ಏನಂತಾರಿ? ವೆರಿ ಗುಡ್. ಈ ಕಡೆ ತಗೋತೀನಿ. ಇದನ್ನ ಏನ್ ಅನ್ಬೇಕು? ಎರಡು ಕಲರ್ ಒಂದೇ ಆತ. ತ್ರಿಜ್ಯ. ತ್ರಿಜ್ಯವನ್ನು ಇಂಗ್ಲಿಷ್ನಾಗ ಏನಂತಾರ? ರೇಡಿಯಸ್ ಅನ್ನು ಯಾವ ಅಕ್ಷರದಿಂದ? ಇದಕ್ಕ ಏನಂತಾರ? ಇಂಗ್ಲಿಷ್ನಾಗ ಏನಂತಾರ? ಇದಕ್ಕ ಯಾವ ಅಕ್ಷರದಿಂದ ಸೂಚಿಸ್ತಾರ? ಕರೆಕ್ಟ್ ಆಯ್ತ್ರೆ. ಎರಡಕ್ಕೂ ಏನೇನ್ ಅದಾವ ಅನ್ನೋದು ಹೇಳ್ತೀನಿ ನಾ. ಭೂಮಿಯ ತ್ರಿಜ್ಯ ಬರೇ ಈಗ
ಇದು ಧ್ರುವ, ಇದು ಏನು ಸಮಭಾಜಕ. ಕರೆಕ್ಟ್. ಹಾಗಾದ್ರೆ ಏನಂದ್ರ ತ್ರಿಜ್ಯ ಸಮಭಾಜಕ ವೃತ್ತದಲ್ಲಿ ಇಲ್ಲೇ ಕೆಳಗೆ ಬರೀಲಿ ಅಂದ್ರೆ ಎಷ್ಟದ ಕೇಳ್ತಾರೆ. ಹಾಗಾದ್ರೆ 6378 ಕಿಲೋಮೀಟರ್ ಸಮಭಾಜಕ ವೃತ್ತದಲ್ಲಿ ತ್ರಿಜ್ಯ ಎಷ್ಟದ ಅಂತ ಕೇಳ್ತಾರ. 6300 ಇಲ್ಲೇ ಬರೀಲಿ ಅಂದ್ರೆ ಸಾಲೊಂದು 6378 ಕಿಲೋಮೀಟರ್. ಇಲ್ಲದ ಧ್ರುವಗಳಲ್ಲಿ ಎಷ್ಟದಂದ್ರ 6356 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ರೀ. ಹಾಗಾದ್ರೆ ಏನದಂದ್ರ ಭೂಮಿಯ ವ್ಯಾಸ ಅಂದ್ರೆ ಡಬಲ್ ಮಾಡ್ಬೇಕು. ಅಂದ್ರ 12700 ಎಷ್ಟಾಗ್ತದ ನೋಡ್ರಿ. ಇದಕ್ಕೆ ಡಬಲ್ ಮಾಡಲ್ಲ. 12756 ಆಗ್ತದ ನೋಡ್ರಿ. ನೋಡೋಣ 6378 ಇಂಟು 2 ಮಾಡಿ 12056 ಕಿಲೋಮೀಟರ್ ಆಯ್ತು. ಇದು ವ್ಯಾಸ. ಇಲ್ಲಿ ಎಟ್ಟದ ಇದಕ್ಕೆ ಡಬಲ್ ಮಾಡ್ರಿ. ಇದಕ್ಕೆ ಇಂಟು 2 ಮಾಡ್ರಿ. 6 2 12. ನಿಮಗೆ ಹೇಳೋದೇನದ ನಾನೇ ಗುಣಕರ ಮಾಡ್ತೀನಿ. 1 5 2 10 3 2 6 6 2 12 12712 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಇದಾವು. ಇನ್ನ ಇದು ಆಯ್ತರ. ಇದು ಆದ ಬಳಿಕ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಎರಡಕ್ಕೂ ಏನೇನು ವ್ಯತ್ಯಾಸಗಳದಾವ. ನಾವು ಇಲ್ಲಿ ಇದಕ್ಕ ಸಮಭಾಜಕ ವೃತ್ತ ಅನ್ನೋನು. ಸಮಭಾಜಕ ವೃತ್ತ ಇದಕ್ಕೇನೂ ಧ್ರುವ. ಹಾಗಾದರೆ ಇಲ್ಲಿ ಇದನ್ನು ಯಾವುದು ಸಮಭಾಜಕ ವೃತ್ತ. ಇನ್ನ ಇದನ್ನು ಏನನ್ನು ಧ್ರುವ. ಅಂಕೆ ಸಂಖ್ಯೆಗಳು ಕರೆಕ್ಟ್ ಗೊತ್ತಿರ್ಬೇಕ್ರಿ. ಈಗ ನಾ ಕೇಳೋದು ಏನದಂದ್ರೆ ಇದು ಫಸ್ಟ್ ಎದರ ಬಗ್ಗೆ ಹೇಳಕತ್ತೀನಿ. ಭೂಮಿಗೆ ಇಲ್ಲಿ ಒಂದು ಸಮಭಾಜಕ ವೃತ್ತ ಅಂದ್ರೆ ಇಕ್ವೇಟರ್ದು ತೋತೀವಿ ನಾವು. ಸಮಭಾಜಕ ವೃತ್ತ. ಎರಡನೆಯದು ಭೂಮಿಯ ಧ್ರುವಗಳು. ಇಷ್ಟ ಆಯ್ತು. ಇಲ್ಲಿ ನಾ ಫಸ್ಟ್ ತ್ರಿಜ್ಯ ಕೇಳ್ತೀನಿ, ಆಮ್ಯಾಗ ವ್ಯಾಸ ಕೇಳ್ತೀನಿ. ಸುತ್ತಳತೆ ಅಂತ ಹೇಳಿ ಒಂದು ಗೊತ್ತಿರಬೇಕು. ಸುತ್ತಳತೆ ಅಂದ್ರ ಸರ್ಕಂಫರೆನ್ಸ್. ಸುತ್ತಳತೆಗೆ ಸೂತ್ರ 2πr. ಆರ್ ಅಂದ್ರೆ ಏನು? ತ್ರಿಜ್ಯ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ತ್ರಿಜ್ಯ ಎಷ್ಟದರಿ? 6300. ಎಲ್ಲ ಇವು ಕಿಲೋಮೀಟರ್ ಒಂದೇ ಸಲ ಇಲ್ಲೇ ಮ್ಯಾ ಬರ್ದ್ರು. ಹಾಗಾದ್ರೆ ಇದು ಎಷ್ಟದಂದ್ರೆ 12756 ಕಿಲೋಮೀಟರ್. ಇನ್ನ ಇದಕ್ಕ ಸುತ್ತಳತೆ ತೋತೀವಿ 40,75 ಅಪ್ರಾಕ್ಸಿಮೇಟ್ಲಿ ತಿಳಿನ್ರಿ ನಾ. ಇನ್ನ ಧ್ರುವಗಳಲ್ಲಿ 6356. 12,000 ಇದಕ್ಕೆ ಡಬಲ್ ಮಾಡಲ್ಲ. 712. ಹಾಗಾದ್ರೆ 40,007. ಎ0 ಬರಿಬೇಕು ಅನ್ನೋದು ನೋಡ್ರಿ. ಇದು ಎಷ್ಟು ಗೊತ್ತಿರಬೇಕು. ಇನ್ನ ಅಂತರ ಅಂದ್ರೆ ಏನು? ಡಿಫ್ರೆನ್ಸ್. ಹಿಂಗೆ ಎರಡ್ಗಿರಿ ಹೊಡೆದು ಇದ್ರಾಗಿದು ಮೈನಸ್ ಮಾಡಿ 6. ಎಷ್ಟು ಉಳಿತ್ರಿ? ಎಷ್ಟು ಉಳ್ದ ಹೇಳಿ? 22 ಉಳಿತಂದ್ರಿ. 22. 22 ಕ್ಯಾನ್ಸಲ್ 22. ಇದು ಎಷ್ಟು ಡಿಫರೆನ್ಸ್? 44. ಇದು ಎಷ್ಟು?
ಅಪ್ರಾಕ್ಸಿಮೇಟ್ಲಿ ಹೇಳ್ರಿ ಎಷ್ಟು ಡಿಫ್ರೆನ್ಸ್ ಆಗ್ತದ್ರಿ? 10ದಾಗ 7, 7 ಅಂದ್ರೆ 8, 60. ಇದು 42 ಬರ್ಬೇಕು ಹೈಸ್ಕೂಲ್ ಪುಸ್ತಕದ ಪ್ರಕಾರ. ಅಲ್ಲ, ಹೈಸ್ಕೂಲ್ ಪುಸ್ತಕ ಇದನ್ನು ಡಾಟಾ ಹೈಸ್ಕೂಲ್ದಾಗಿಂದ ಕರೆಕ್ಟ್ ಆಗತ್ತಲ್ಲ, ಅಪ್ರಾಕ್ಸಿಮೇಟ್ಲಿ ಇದು ಕರೆಕ್ಟರ್ ಇರ್ಬೇಕು ಅನ್ನೋದು. ಅದನ್ನ ಹೈಸ್ಕೂಲ್ ಪುಸ್ತಕದ ಪ್ರಕಾರ ಬರೀಲ್ರಿ. ಒಂದೇ ನಿಮಿಷ. ಹೈಸ್ಕೂಲ್ ಪುಸ್ತಕದೇ ಡಾಟಾ ಬರೆಯೋಣ. $12,756 ಬರ್ದೀನ್ರಿ. 12,714 ತಗೋಬೇಕ ಕಾಟೆ. ಇವ್ರ ಪ್ರಕಾರ ಏರ್ ತಗೋಬೇಕ್ರಿ. ಇವು ಹೈಸ್ಕೂಲ್ ಪುಸ್ತಕ ಪ್ರಕಾರ ಬರೀಲೇನ್ರಿ? ಹಾಗಾಗರಿ 12,714 ಕಿಲೋಮೀಟರ್ ಕರೆಕ್ಟ್ ಆಯ್ತ್ರ. ಇದರದ ಅರ್ಧ ಇದು ಮಾಡಬೇಕು ಅಂದ್ರೆ ಇಲ್ಲಿ ಇದನ್ನು ಚೇಂಜ್ ಆಗ್ತದ ನೋಡ್ರಿ. ಎಷ್ಟಾಗ್ತದಂದ್ರ 2 6 12, 2 3 6, 2 5 2 7. ಈಗ ಇದನ್ನು ಚೇಂಜ್ ಆಗ್ತದ. 21 ಆಯ್ತು. ಇದು 8 ಆಯ್ತು ಅಂದ್ರೆ 42 ಆಯ್ತು. ಇನ್ನ ಹೈಸ್ಕೂಲ್ ಪುಸ್ತಕದ ಪ್ರಕಾರ ಸುತ್ತಳತೆಯ ಎಷ್ಟದ ಅಂದ್ರ 40,076, 40,008 ಕೊಟ್ಟ ನಾವು. ಹಾಗಾದ್ರೆ ಇದು 40,070 ಇದ್ದಲ್ಲಿ 75 ಇದ್ದಲ್ಲಿ ಇರ್ತಂದವ 40,002 ಕೂಡಿಸಿದ್ರ 68 ಡಿಫ್ರೆನ್ಸ್ ಬರ್ತದೆ ಇಲ್ಲ ರೀ. ಇದು ಫಸ್ಟ್ ಇದಕ್ಕೆ ಏನೇನದ ಅನ್ನೋದು ಇದು ಗೊತ್ತಿರ್ಬೇಕು. ಈ ಕೇವಲ ನಾ ಬರೀ ಇಷ್ಟೇ ಹೇಳೋದ್ರಿ. 1 ನಿಮಿಷ. ಇದರ ಮಾಹಿತಿ ಎಟ್ಟದ ಅಷ್ಟೇ ಇಡನಿಲ್ಲ ಡಾಟಾ. ಆ ವ್ಯಾಲ್ಯೂಕ ಇಷ್ಟು ಇದು ಮಾಹಿತಿ ಇರಬೇಕು. ನಿಮಗೆ ಇದರ ಏನ್ ಬೇಕಾದ್ರೂ ಕೇಳಬಹುದ್ರವ. ಇದು ಆದ ಬಳಕ ಏನ ಈಗ ಇಲ್ಲಿ ಕಟ್ ಮಾಡಿ ನಾ ಕಟ್ಕೋತೀನಿ ಎಕ್ಸ್ಟ್ರಾ. ವಾಲ್ಯೂಮ್, ಮಾಸ್, ಮೀನ್ ಡೆನ್ಸಿಟಿ ಎಲ್ಲಿ ತನ ತಗೋಬೇಕು ನೋಡ್ತೀನಿ. ಸಿನಾಡಿಕ್ ಇಲ್ಲಿಂದ ಇಲ್ಲಿ ತನಕ ಆಯ್ತ್ರೆ. ಈಗ ಇದರ ಬಗ್ಗೆ ಏನೇನ್ ನಮಗೆ ಗೊತ್ತಿರ್ಬೇಕು ನೋ. ಇದು ಏನದ ಅಂತ ಕೇಳಿದ್ರೆ ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಏರಿಯಾ, ಒಟ್ಟು ವಿಸ್ತೀರ್ಣ, ಒಟ್ಟು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟರಿ ಅದ ಅಂತ ಕೇಳ್ತಾರ. ಅವಾಗ ನಾವು ಏನ್ ಹೇಳ್ಬೇಕಂದ್ರ 510 ದಶ ಅಂದ್ರ 10, ಲಕ್ಷ ಅಂದ್ರ 5 0. ಇದು 5, ಇದು 1, 6 0 ಮುಂದೆ ಬರೆಯೋದು. ಕಿಮಿ ಅಂದ್ರಿ ಇದು ಒಂದು ಗೊತ್ತೋಣ. ಇದ್ರೊಳಗ ಏನದಂದ್ರ 2 ಭಾಗ ಮಾಡೋದು. ಮತ್ತ ಏನು 2 ಭಾಗ ಮಾಡೋದು ಅಂದ್ರ ಒಂದು ಜಲಭಾಗ, ಒಂದು ಭೂಭಾಗ. ಯಾವ ಭಾಗ ರೀ? ಜಲಭಾಗ ಮತ್ತು ಭೂಭಾಗ. ಇದು ಏನಿದು? ಇದು ಏನು? ಹಾಗಾದರೆ ಜಲಭಾಗ ಇದ್ರೊಳಗ 361 ದಶಲಕ್ಷ ಕಿಮಿ ಅಂದ್ರೆ ಇನ್ನ ಏನ ಒಂದು ಏನದಂದ್ರ 100. ಅದು 361 ಮೈನಸ್ ಮಾಡಿ ಎಷ್ಟು ಬರ್ತದೆ ನೋಡೋದು. 510 - 361 = 9.
3 1 4 149 ಬರ್ತದನ್ರಿ. ಏನ್ 139 ಬರ್ತಾವ್ರಿ? 139 ಬರಲ್ರಿ. ಹಾಗಾಗಿ ಏನದಂದ್ರ ಅವು ಎಡಿಟ್ ಬರ್ತಾವ ಅನ್ನೋದು ಕರೆಕ್ಟ್ ಆಗಿ ಏನಂದ್ರ ಅಬ್ಸರ್ವ್ ಮಾಡ್ಬೇಕು. 139 ಬರ್ತಾವ, 40 ಬರ್ತಾವ್ರಿ. ಮೊಬೈಲ್ ತೋ 140 149 ದಶಲಕ್ಷ ಚಕಿ ಆಯ್ತ್ರೆ. ಭೂಮಿಯ ಮೇಲೆ ಜಲಭಾಗದ ಅನುಪಾತ ಎಷ್ಟಾಗ್ತದೆ ಅಂತ ಕೇಳ್ತಾರ್ರಿ. 70.82% ಅಥವಾ 70.8 ಸಾಕು ನಮಗದು ಅಷ್ಟೇ. ಇದು ಎಷ್ಟು ತಿಳ್ಕೊ. ಹಾಗಾದ್ರೆ ಉಳಿದಿದ್ದು ಭೂಭಾಗ ಎಷ್ಟು? 29.2. ಇಲ್ಲಿ ಭೂಭಾಗ ಮತ್ತು ಜಲಭಾಗಗಳ ಅನುಪಾತ ಕೇಳ್ತಾರ್ರಿ ಎಕ್ಸಾಮ್ದಾಗ. ಭೂಭಾಗ ಇದು ಅದ, ಜಲಭಾಗ ಇದು ಅದ. ಇವೆರಡಕ್ಕ ರೇಷಿಯೋದಾಗ ಹೇಳಂದ್ರ ಒಂದು ಭೂಮಿ ಇತ್ತಂದ್ರ 2.43 ಏನದ? ಇವೆರಡು ತರದ ಅನುಪಾತ ಹೇಳಬೇಕು. ಇದು ಫಸ್ಟ್ ಇಷ್ಟು ಇದರ ಬಗ್ಗೆ ಗೊತ್ತಿರಬೇಕು. ಈಗ ಇದಕ್ಕೆ ನಮಗ ಚಿತ್ರ ಒಟ್ಟು ಬೇಕಾಗಲ್ಲ, ವ್ಯಾಲ್ಯೂಯೇಟ್ ಬೇಕಾಟೆ ತಗೋತಾವ. ಇಲ್ಲಿ ತನ ಹೇಳಲ್ಲ. ಆಯ್ತ್ರೆ. ಇದ್ರೊಳಗೆ ಏನೋ ಒಂದು ವರ್ಡ್ ಹೇಳ್ತೀನಿ. ಇಲ್ಲೇ ಏನೋ ಒಂದು ಚಿತ್ರ ಬರೀಲ್ರಿ. ಮೂವಾರಿ ಹೆಂಗೆ ಏಕ್ಯಾ ಹೈಜಿ ಇದು ಒಂದು ಗೊತ್ತಾಗ್ತದ ನಾವು. ಭೂ ಮಧ್ಯ ರೇಖೆ ಅಂದ್ರ ಸಮಭಾಜಕ ವೃತ್ತ. ಇದಕ್ಕ ಉತ್ತರಾರ್ಧಗೋಳ ಅನ್ಬೇಕು. ಏನ್ ಅನ್ಬೇಕ್ರಿ? ನಾರ್ತರ್ನ್ ಹೆಮಿಸ್ಫಿಯರ್ ಉತ್ತರಾರ್ಧಗೋಳ. ಇದಕ್ಕೆ ಏನನ್ಬೇಕು? ದಕ್ಷಿಣಾರ್ಧಗೋಳ, ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣಾರ್ಧಗೋಳ ಅನ್ಬೇಕು. ಉತ್ತರಾರ್ಧಗೋಳದಲ್ಲಿ ನೀರ ಮತ್ತ ಭೂಮಿ ಎಟಿಟದ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದು. ಭೂಭಾಗ ಮತ್ತು ಭೂಭಾಗ ಏನ ಒಂದು ಜಲಭಾಗ. ಇದು 60% ಅದ, ಇದು ಜಸ್ಟ್ 40. ಇಲ್ಲಿನು ಭೂಭಾಗ ಜಲಭಾಗ. ಭೂಭಾಗ ಕೇವಲ 19 ಅದ, ಇದು 80. ಇದು ಇದರಾಗ ಭೂಮಿ ಬಹಳ ಅದ. ಅದಕ್ಕೆ ಇದನ್ನ ಉತ್ತರದ ಭಾಗವನ್ನು ಭೂ ಪ್ರಧಾನ ಗೋಳ ಅನ್ಬೇಕು. ಏನ್ ಅನ್ಬೇಕ್ರಿ? ಭೂ ಪ್ರಧಾನ ಗೋಳ. ಇದಕ್ಕ ಭೂಮಿ ಕಮ್ಮದ, ನೀರ್ ಬಾಳ ಅದ. ಜಲ ಪ್ರಧಾನ ಅಂದ್ರ ನೀರೇ ಹೆಚ್ಚಿಗೆ ಅದ. ಜಲ ಪ್ರಧಾನ ಇದು ಭೂಮಿ ಬಗ್ಗೆ. ನೆಕ್ಸ್ಟ್ ಇದು ಆದ ಬಳಿಕ ಮತ್ತೇನು ಗೊತ್ತಿರ್ಬೇಕು. ಏನ ಈಗ ಒಂಜರ ಬಿಟ್ಟಿದ್ನಲ್ಲ ಅದು ತೋರ್ತೀರಿ. ಈಗ ಅನ್ಸ್ಲಕತ್ತಾನು ಓದೋದು ಬರೆಯೋದಿರಿ ಹ್ಯಾಂಗ ಕಂಡು ಹಿಡ್ದ ಅಂತ ಹೇಳಿ. ಏನಂತೀವಿ ಅಂದ್ರ ಭೂಮಿಯ ಗಾತ್ರ. ಇಲ್ಲೇ ಬರೀತೀನಿ. ಭೂಮಿಯ ಗಾತ್ರ ಎಷ್ಟದ ಅಂತ ಕೇಳ್ತಾರ. ಭೂಮಿಯ ಗಾತ್ರ 1 ಪಾಯಿಂಟ್, ಅದು ಒಟ್ಟು ಬರಿಬೇಕಲ್ರಿ. ಈಗ 1.08 ಇಂಟು 10 ಘಾತಾಂಕ 12 kg
ಕ್ಯೂಬ್ ಗಾತ್ರವನ್ನು ಘನದಾಗಿ ಹೇಳ್ತಾರೆ ಕ್ಯೂಬ್. ಕರೆಕ್ಟ್ ಐತ್ರೆ? ಅದು ಸಾಕು. ಕಿಲೋಮೀಟರ್ ಕ್ಯೂಬ್ ಅದನ್ರಿ ಅದು. ವಾಲ್ಯೂಮ್ ಕೆಜಿದಾಗೆ ಹೇಳ್ಬೇಕ್ರಿ, ಅವ್ರದೇ ಮಿಸ್ಟೇಕ್. ಕೆಜಿ ಕ್ಯೂಬ್, ಕಿಲೋಮೀಟರ್ ಕ್ಯೂಬ್ ಹೆಂಗಿರ್ತಿರ್ದು ಅಥವಾ ಮೈಲ್. ಹಾ, ಕೆಜಿ ಕಿಲೋಮೀಟರ್ ಕ್ಯೂಬ್. ಇನ್ನ ಭೂಮಿಯ ರಾಶಿ ಮಾಸ್ ಎಷ್ಟದ ಅಂತ ಕೇಳ್ತಾರ. ಇದು ಎಕ್ಸಾಮ್ ಕೇಳ್ಯಾರಿ. 5.972 ಇಂಟು 10 ಕೆಜಿ. ನೋಡಿ, ಇದು 12, ಇದು ತಲೆ ಮ್ಯಾಗ. ಹಾ, ಇನ್ನ ಸರಾಸರಿ ಸಾಂದ್ರತೆ ಎಟ್ಟದ ಅಂತ ಕೇಳ್ತಾರ. ಡೆನ್ಸಿಟಿ, ಭೂಮಿಯ ಸಾಂದ್ರತೆ ಎಷ್ಟರೇ ಅದಾತ ಕೇಳಿದ್ರು ಅಂದ್ರ 5.5 ಗ್ರಾಮ್ಸ್ ಪರ್ cm ಕ್ಯೂಬ್. ಒಟ್ಟು ಭಯಪಟ್ಟಿರ್ಬೇಕ್ರಿ. ಭೂಮಿಯ ಮೇಲ್ಮೈ ಗುರುತ್ವ ಎಷ್ಟದ ಅಂತ ಕೇಳ್ತಾರ. ಮೇಲ್ಮೈ ಗುರುತ್ವ ಸರ್ಫೇಸ್ ಗ್ರಾವಿಟೇಷನಲ್ 9.8 ಮೀಟರ್ ಪರ್. ಎಷ್ಟದ ರೀ? ಹಾಗಾದರಿ ಭೂಮಿಯ ಏನದಂದ್ರ ಭೂಕಕ್ಷಾ ವಿಮೋಚನಾ ವೇಗ. ಏನೀಗರೆ ಹೇಳಿನ ಫಿಸಿಕ್ಸ್ನಾಗ. ಭೂಕಕ್ಷಾ ವಿಮೋಚನಾ ವೇಗ, ವಿಮೋಚನಾ ವೇಗ ಎಷ್ಟದ? 11.2 ಕಿಲೋಮೀಟರ್ ಪರ್. ಯಾವ ಗ್ರಹ ಅತಿ ಹೆಚ್ಚು ವಿಮೋಚನಾ ವೇಗ? ಯಾವ ಗ್ರಹ ಕಡಿಮೆ ವಿಮೋಚನೆ? ಚಂದ್ರನು ಅತ್ಯಲ್ಪ ವಿಮೋಚನಾ ವೇಗ, ಅಲ್ಲಿ ಗ್ರಾವಿಟೇಷನಲ್ ಪವರ್. ಭೂಮಿಯ ವಿಮೋಚನಾ ವೇಗ ಇಟ್ಟು ಸ್ಪೀಡ್ ನ ಕಳ್ಸರದ ಆ ಕಡೆ ಹೋಗ್ತದ, ಎಕಡೆ ಹೋಗ್ತದ. ಅದನ್ನ ಹಿಂಗ್ ಕೊಟ್ಟಿತ್ತಲ್ಲ ಅಂದ್ರೂ ಬ್ರೆಕೆಟ್ದಾಗ 40,270 ಕಿಲೋಮೀಟರ್ ಪರ್. ಹಿಂಗೆ ಭೂಮಿ ಬರ್ದು ಹಿಂಗೆ ಬರಿಬೇಕು, ಹಿಂಗೆ ಓದ್ಬೇಕು. ನೆಕ್ಸ್ಟ್ ಇನ್ನ ಮತ್ತೇನೇನದ ಭೂಮಿದು? ಕರೆಕ್ಟ್ ಆಯ್ತ್ರೆ. ಇದಕ್ಕ ಏನದಂದ್ರ ಏನೇನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭೂಮಿ ಏನದಂದ್ರೆ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯ. ಇದು ಸೂರ್ಯೋದಯ ತಿಳ್ತೋಳನು ಐತ್ರೆ. ಈ ಸೂರ್ಯಾಸ್ತ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ ಹಿಂಗ ತಿರುಗುತ್ತದರಿ. ಇಲ್ಲ, ಇದನ್ನ ನಾವು ಏನ್ ಅನ್ನಬೇಕು ಅಂದ್ರ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ 24 ಗಂಟೆ ತೋರ್ತದ. ಇದಕ್ಕ ಏನಾದ್ರು ಸೋಲಾರ್ ಡೇ ಅಂತಾರ. ಇಂಗ್ಲಿಷ್ನಾಗ ಏನಂತಾರೀ? ಸೋಲಾರ್ ಡೇ, ಸೌರ ದಿನ. ಸೌರ ದಿನ ಅಂದಕ್ಕರ ಇಲ್ಲಿ ಟೈಮ್ ಎಷ್ಟು ತೋರ್ತದ? 24 ಗಂಟೆ ಸೂರ್ಯೋದಯದಿಂದ ಸೂರ್ಯೋದಯ. ಕರೆಕ್ಟ್. ಇನ್ನ ಸೈಡ್ ರಿಯಲ್ ಡೇ ಅಂತೇಳಿ ಒಂದದ ನೋಡಿ. ಸೈಡ್ ರಿಯಲ್ ಡೇ. ಇದಕ್ಕ ಕನ್ನಡದಾಗ ನಾಕ್ಷತ್ರಿಕ ದಿನ ಅಂತೇಳಿ ತೋತಾರ. ಏನ್ ತೋತಾರಿ? ನಾಕ್ಷತ್ರಿಕ ದಿನ ಅಂತ ಹೇಳಿ ತೋತಾರ ಎಕ್ಸಾಮ್ದಾಗ. ಇದಕ್ಕ 23 ಗಂಟೆ 56 ನಿಮಿಷ 4 ಸೆಕೆಂಡ್. ಇದಕ್ಕ 4 ನಿಮಿಷ ಡಿಫರೆನ್ಸ್ ಆಗ್ತದೆ ನೋಡಿ. ಇದಕ್ಕೆ 4 ನಿಮಿಷ ಕೂಡ್ಸೋದೇ ಇದು ಆತು. ಹಾಗಾದ್ರೆ ಇದಕ್ಕ ವ್ಯತ್ಯಾಸ ಕೇಳ್ತಾರ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೋಲಾರ್ ಡೇ ಸೈಡ್ ರಿಯಲ್ ಡೇ? Solar day is 4 minutes larger than side real day.
ಸೌರ ದಿನ ಎನ್ನುವುದು ನಕ್ಷತ್ರದ ದಿನಕ್ಕಿಂತಲೂ 4 ನಿಮಿಷ ಅಧಿಕವಾಗಿದೆ. IAS ಕ್ವಶನ್. ಸೌರ ದಿನ ಮತ್ತು ನಕ್ಷತ್ರಿಕ ದಿನಗಳ ನಡುವಿನ ವ್ಯತ್ಯಾಸ ಏನು? ನೀವಿಂಥವು ಏನು ಓದೇ ಇಲ್ಲಿ, ಏನು ಒಟ್ಟ ವ್ಯತ್ಯಾಸ ಅಂದಕ್ರ ಸೌರ ದಿನಕ್ಕಿಂತಲೂ ನಾಕ್ಷತ್ರಿಕ ದಿನ 4 ನಿಮಿಷ ಏನಾಗಿದೆ? ಕಡಿಮೆ ಆಗಿದೆ. ಕಂಬಿದ್ದದೆಲ್ಲ ನೋಡಿ, ಇದಕ್ಕೆ 4 ನಿಮಿಷ ಇದು ಹೇಳ್ಬಾರ್ದು. ಕರೆಕ್ಟ್. ಭೂಮಿಯು ತನ್ನ ಕಕ್ಷೆಯಲ್ಲಿ ಎಷ್ಟು ಡಿಗ್ರಿ ಕೋನದಲ್ಲಿ, ಮೊದಲ ಭೂಮಿ ಎಕಡದಿಂದ ಎಕಡೆ ತಿರುಗುತ್ತಲ್ಲ? ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಇದು ಯಾರಿಗೆ ಹೇಳ್ಬಾರ್ದು? ಪೂರ್ವಕ್ಕೆ ಏನ್ ಮಾಡ್ತಾರೆ? ತಿರುಗುವುದು. ಕರೆಕ್ಟ್ ಆಯ್ತರ? ಇದು ಇಲ್ಲಿ ತನಕ ಇಷ್ಟು ಕರೆಕ್ಟ್ ಆಯ್ತು. ಸಲ ಇರಲ್ಲ ಬರ್ರಿ, ನೀವೆಲ್ಲ ಏನೋ ಕೊಡ್ರಿ ಅಂದ್ರ ಗೂಗಲ್ ಅಪ್ಲಿಕೇಶನ್ ಅಂತೇಳಿ ಆಟಕ್ಕೆ ಇಟ್ ಹೇಳಿನಿ ಇಲ್ಲಿ. ತಿಳಿಯಕತ್ತ ಏನು ಸುಮ್ಮ ಈ ಹೊಳ್ಳಿ ಇಲ್ಲಿ ಬೋರ್ಡ್ ಮುಂದೆ ನಿಂದರ್ಸಿ ಕೇಳ್ತೀನಿ ನಿಮಗ. ಇದು ಒಂದಕ್ಕೆ ಒಂದು ಪೇಜ್ ಹೇಳ್ಬೇಕು ನೋಡ್ರಿ. ಇದು ಏನದ? ಇದು ಗುಂಡನ ಗಾಳಿ ನೋಡಿ ಲಾಸ್ಟಿಗೆ ಚಕ್ರ ಬರ್ತಾವ. ನಿಮ್ಗೆ ನಾವು ಗೊತ್ತೋಗಿದ್ರೆ ಇದು ಏನು? ಇದು 0 ಡಿಗ್ರಿ, ಇದು 60 ಡಿಗ್ರಿ, ಇದು 80, ಇದು 89, ಇದು 90. ವಿವಿಧ ಅಕ್ಷಾಂಶಗಳಲ್ಲಿ ಭೂಮಿ ತಿರುಗುವ ವೇಗ ಭಿನ್ನ ಭಿನ್ನವಾಗಿರುತ್ತದೆ. ಹಾಗಾದರೆ ಇಲ್ಲಿ ಎಷ್ಟು ಸ್ಪೀಡ್ ತಿರುಗುತ್ತದ? 1670 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ತಿರುಗುತ್ತದೆ. ಏನ್ ಅವರಿಲ್ಲ, ಇಲ್ಲಿ ಸೆಕೆಂಡ್ ಅದ ಇರಲಿ. 1670 ಅಪ್ರಾಕ್ಸಿಮೇಟ್ಲಿ ತೋತೀನಿ ನಾನು. 74 ಇದ್ರು ನಾ ತೋತೀನಿ. ಅಥವಾ ಮತ್ ನೀವು ಎಲ್ಲರೂ ಚೆಕ್ ಮಾಡೋ ಸರ್ ತಪ್ಪು. ಇದಕ್ಕೆ ಅರ್ಧ ಮಾಡಿದ್ರೆ ಇಲ್ಲಿಗೆ ಬರ್ತಾರೆ 835 ಕಿಲೋಮೀಟರ್ ಪರ್. ಇಲ್ಲಿಗೆ ಬಂದ್ರೆ ಅಂದ್ರೆ 10 ಸ್ಪೀಡ್. ಇಲ್ಲಿಗೆ ಬಂದ್ರ 1 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಬಂದ್ರ 0 ಅಥವಾ ಹಿಂಗ್ ಬಂದ್ರೆ 10 ಕಿಲೋಮೀಟರ್ ಪರ್. ನಿಮ್ ಫಿಸಿಕ್ಸ್ ನಾಗ ತೂಕ ಮತ್ತು ರಾಶಿ ಚಾಪ್ಟರ್ ತೆಗೀರಿ. ಇದು ಏನು ಹೊಸದು ಹೇಳಕತ್ತೀನಿ ಅಂತ ಅನ್ಸದ ನೋಡೋಣ. ಇವೇ ನಂಬರ್ ಬರ್ಸಿನೋ ಬೇರೆ ಬರ್ಸಿನ ಚೆಕ್ ಮಾಡೋಣ. ನಿಮ್ಗೆ ಗೊತ್ತೇ ಇಲ್ಲ ಅದು ನಾವು ಹಿಂಗೆಲ್ಲ ಬರ್ದಿದೀವಿ ಅನ್ನೋದು.
ಇವೇ ಸೇಮ್ ನಂಬರ್ ಬರ್ಸಿನ್ರಿ. 60, 80, 89 ಅದಾವ. ಇಲ್ಲ ಚೆಕ್ ಮಾಡಿ, ಎಲ್ಲರೂ ಚೆಕ್ ಆಗ್ಯಾವ. ಅಕ್ಷಾಂಶಗಳು ಕರೆಕ್ಟ್ ಅದಾವ್ರೆ. ಅಕ್ಷಾಂಶಗಳು ಇವು ಅವು ಕರೆಕ್ಟ್ ಅದಾವ. ಇಲ್ಲಿ ಚೆಕ್ ಮಾಡಿ. 89ರಲ್ಲಿ ಏಟ್ ಅದ್ರಿ? ಬರ್ಸ ಇಲ್ಲರೆ ಅದು ಇಲ್ಲಿ ನಾ ಬರ್ಸ. ಹಾಗಾದರೆ ಭೂಮಿಯ ಯಾವ ಭಾಗದಲ್ಲಿ ಹೆಚ್ಚು ವೇಗವಾಗಿರುತ್ತದೆ? ಸಮಭಾಜಕ ವೃತ್ತದಲ್ಲಿ ವೇಗ ಏನಾಗಿದೆ? ಸಮಭಾಜಕ ವೃತ್ತ ಆ ನಂತರ ಧ್ರುವ. ಇಲ್ಲಿ 3 ಕಾಲಮ್ ಮಾಡಿ ಬರೀತೀವಿ ನೋಡಿ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ವೇಗ, ಆ ನಂತರ ಸಮಭಾಜಕ ವೃತ್ತದಲ್ಲಿ ಗುರುತ್ವ ಬಲ. ಹಾಗಾದರೆ ಸಮಭಾಜಕ ವೃತ್ತದಲ್ಲಿ ವಸ್ತುವಿನ ತೂಕ. ಇಲ್ಲಿ ಇವುಕ ಡಬ್ಬಿ ಬರ್ಲಿ. ವೇಗ ಅಧಿಕ, ವೇಗ ಕಡಿಮೆ, ಗುರುತ್ವ ಬಲ ಕಡಿಮೆ, ಗುರುತ್ವ ಬಲ ಅಧಿಕ, ತೂಕ ಕಡಿಮೆ. ತೂಕ ಕ್ವಶನ್ 6 ಬರ್ತಾವ ನೋಡ್ರಿ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ವೇಗ ಅಧಿಕವಾಗಿರುತ್ತದೆ, ಧ್ರುವಗಳಲ್ಲಿ ಕಡಿಮೆ. ಸಮಭಾಜಕ ವೃತ್ತದಲ್ಲಿ ಗುರುತ್ವ ಬಲ ಅಧಿಕ, ಧ್ರುವಗಳಲ್ಲಿ ಕಡಿಮೆ. ಹಾಗಾದರೆ ಸಮಭಾಜಕ ವೃತ್ತದಲ್ಲಿ ತೂಕ ಕಡಿಮೆ, ಧ್ರುವಗಳಲ್ಲಿ ತೂಕ. ಇಲ್ಲಿ ಕಡಿಮೆ ಅನ್ನಕ್ಕಿಂತ ಏನದ? ಸ್ವಾಮಿ ಇಲ್ಲಿ ಬರ್ದೇನಲ್ಲ ಸ್ವಾಮಿ ಅಂತ. ಇದು ಚಾರ್ಟ್ ನೆನಪಿ ಬರ್ಬೇಕ್ರಿ ಎಕ್ಸಾಮ್ದಾಗ ಕೂತಾಕರ. ಬರೇ ಅದು ಒಂದಕ್ಕೆ ಎಷ್ಟು. ಹಾಗಾದ್ರೆ ಗುರುತ್ವ ಬಲ ಇಲ್ಲಿ ಎಷ್ಟಿರ್ತದ? 9.83 ಮೀಟರ್ ಪರ್. ಇದು ಎಷ್ಟಿರ್ತದ? 9. ಸಾರಿ ಕ್ಷಮ ಇದು 9.78 ಮೀಟರ್ ಪರ್ ಸೆಕೆಂಡ್. 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಯ್ತ್ರೆ ಅರ್ಧ ಫಿಸಿಕ್ಸ್ ಹೇಳಕತ್ತೀನಿ ಇದ್ರಾಗ. ಇದು ಆದ ಬಳಿಕ ನೆಕ್ಸ್ಟ್ ಏನ್ ಇಲ್ಲ ಒಟ್ಟು ಮೂಸನ ಭೂಮಿ ಅಂದ್ರೆ ಏನು ಅನ್ನೋದು. ಹಾ ಸುಮಾರು ನೌಕರಿ ಬೇಕೇ ಬೇಡ. ಇದು ಏನು? ಇದು ಏನು? ಹಾಗಾದರೆ ಏನದಂದ್ರ ಇದು ಇದಕ್ಕ ಧ್ರುವ, ಇದನ್ನು ಧ್ರುವ. ಹಾಗಾದರೆ ಇಲ್ಲಿ ವಾಲುವ ಕ್ರಿಯೆಗೆ ಎಷ್ಟು ಅಂತಾರ ಅಂದ್ರೆ 23.5 ಡಿಗ್ರಿ. ಎಷ್ಟು ಡಿಗ್ರಿ ರೀ? ಹಾಗಾದರೆ ಭೂಮಿಯು ಎಷ್ಟು ಡಿಗ್ರಿ ಕೋನದಲ್ಲಿ ವಾಲುತ್ತದೆ? ಭೂಮಿ ಕಕ್ಷೆಯಲ್ಲಿ ವಾಲುವಿಕೆ
ವಾಲುವಿಕೆ ಇದು ಬಹಳ ಎಕ್ಸಾಮ್ದಾಗ ಕೇಳ್ರಿ. 23 ಡಿಗ್ರಿ ಕೋನದಲ್ಲಿ ವಾಲುತ್ತದೆ. ಇದು ಹೇಳ ಎಷ್ಟು ಡಿಗ್ರಿ ರೀ? ಭೂಮಿ ಸಮತಲಕ್ಕೆ ಹೋಲಿಕೆ ಮಾಡಿದರೆ 23ವರೆಗೆ ಏನ ಏಟು ಕೊಡಿಸಿದ್ರೆ 90 ಪಟ್ನೆ ಹೇಳಿ. ಸಮತಲದಲ್ಲಿ 66 ಡಿಗ್ರಿ ಕೋನದಲ್ಲಿ ಏನಾಗ್ತದ? ವಾಲುತ್ತದೆ. ಸಮತಲದಲ್ಲಿ 66 ಡಿಗ್ರಿ ಕೋನದಲ್ಲಿ ವಾಲುತ್ತದೆ. ಇದು ಹೇಳ ವಾಲುತ್ತದೆ. ಇವು ಎಲ್ಲ ಎಕ್ಸಾಮ್ಗೆ ಬಂದಿದ್ದ ಡಾಟಾ ಹೇಳಕತ್ತೀನಿ ನಾ ಈಗ. ಇವು ಗೊತ್ತಿರ್ಲಿಲ್ಲ ಅಂದ್ರೆ ಎಕ್ಸಾಮ್ದಾಗ ಏನೂ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದು ಏನದ? ಒತ್ತಡ. ಇದಕ್ಕ ಭೂಮಿಯ ಮೇಲೆ ಇರುವಂತಹ ಅಂಶಗಳು. ಇದು ಮೊನ್ನೆ KPSC ಕೇಳಿದ್ದ. ನಿಮ್ಗೆ ಗೊತ್ತಿರೋದು ಸಾರ್ವಜನಿಕ ಹೋಗ್ತೀರಿ, ಇಲ್ಲಿದಿಂದ ಕೇಳನವ. ನಿಮ್ಮ ಹಣೆ ಬರಕ್ಕ ನೀವು ಗೊತ್ತಿರೋದು ಮೊದಲಿನ 3 ಗೊತ್ತಿರುತ್ತೋ, ಅವ ಮುಂದಿನ ಆ ಕಡೆ ದಂಡಿ ಕೇಳಲ್ಲ. ಹಾಗಾಗಿ ಹಿಂಗ್ ಬರಲ್ಲ. ಪೈನ್ ನಕ್ಷೆ ಹಾಕಂದ್ರಿ ಇದಕ್ಕ 3 ಹೆಂಗ್ರಿ? 10 ಕುರ್ಕುರಿ ಪಾಕೆಟ್ ತುಂಬ ಮಾತೆ ಬರಲಾಗಿವ ಯಾರು ಅದಕ್ಕ. 10 ನಿಮಿಷ ಹೆಚ್ಚ ಕಡಿಮೆ ಆದ್ರೆ ಉಣೋದ್ರ ಬಗ್ಗೆನೇ ಚಿಂತೆ ನೋಡ. ಎಷ್ಟಂದ್ರೆ 78. 78 ಅಂದ್ರೆ ಇದು 60 ಆಯ್ತು. ಇದು ಏಟಾಯ್ತ್ರಿ? 180 ಆಯ್ತು. ಇದು 180 ಅಂದ್ರ ಇಲ್ಲಿಂದ ಇಲ್ಲಿಗೆ 70. ಆ ನಂತರ 70 ಅಂದಕ್ರ 90ದ 20.9 ಅಂದ್ರ 4ಕ್ಕೆ ಬರಬೇಕು. ಆ ನಂತರ 1% ಏನದ? ನೀರದ. ಅಂದ್ರೆ 1 ತಾಸು 4ರಿಂದ 5ಕ್ಕೆ ಬರಬೇಕು. 5ಕ್ಕೆ ಬಂದ ಬಳಕ ಸ್ವಲ್ಪ ಹೆಚ್ಚಿಗೆ 6 ತನಕ ಆರ್ಗಾನ್. ಪೈನಕ್ಷೆ 10ನೇತಿ ಬಂದ ಗೊತ್ತಾಗದ ಇಲ್ಲ. ಅಲ್ಲಿದಿಂದ ಏನದಂದ್ರ ಕಾರ್ಬನ್ ಡೈಆಕ್ಸೈಡ್. ಇವಕ್ಕ ಏನದಂದ್ರ ಕಾರ್ಬನ್ ಡೈಆಕ್ಸೈಡ್ 0.0 ಅಂದ್ರ 1ಕ್ಕಿಂತ ಕಮ್. ಅದು ಆಗನ 0.0. ಇದು ಏನಂದ್ರಿ? ನಿಯಾನ್. ಆ ನಂತರ ಏನದ ಹೇಳ್ರಿ? ಹೀಲಿಯಂ. ಏನದ? 0.00. ಆಮೇಲೆ ಏನದ? ಮೀಥೇನ ಎಷ್ಟದ? ನೆಕ್ಸ್ಟ್ ಕ್ರಿಪ್ಟಾನ್. ಹೈಡ್ರೋಜನ್. ಇತರೆ ಈಗ ನಾ ಸ್ವತಃ ಬರಿತೇನೆ. ಎಲ್ಲಕ್ಕ ಮೊದಲು ನಂಬರ್ ಬರ 78 ಪಾಯಿಂಟ್. ಇಲ್ಲಿಗೆ ನೋಡಿ ಹೇಳೋಣ. 78.08 ಏನನ್ನು ಒಳಗೊಂಡಿದೆ? ಇಂಗ್ಲಿಷ್ನ ಬರಲಿಲ್ಲ, ಕನ್ನಡ ಬರಲಿಲ್ಲ? ಅಲ್ಲಿ ಅದ ಇಂಗ್ಲಿಷ್ನ. ಎರಡನೇದು ಇದು ಎಷ್ಟು? ಇದಕ್ಕೆ ಏನಂತೀವಿ ನಾವು? ಆಮ್ಲ. ಇದು ಆದ ಬಳಿಕ ನೆಕ್ಸ್ಟ್ ಅಪ್ರಾಕ್ಸಿಮೇಟ್ಲಿ 1% ನೀರಾವಿ.
ಆಮ್ಯಾಗ 0.93% ಆರ್ಗಾನ್, ಅದಕ್ಕಿಂತ ಕಮ್ಮಿ ಇದ್ದದ್ದು 0.04 ಕಾರ್ಬನ್. ಇದು ತತ್ವ ಸಾಂಗ 0. ಎಷ್ಟ್ರಿ 0.4 ಏನ್ರಿ ಇದು ಕಾರ್ಬನ್ ಇಂಗಾಲ. ಇಂಗಾಲನೇ ಅದಾಗಿಲ್ಲ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಆಮ್ಯಾಗ ಏನದ 0.0018. ಇದು ಏನದ ನಿಯಾನ್. ಆಮ್ಯಾಗ ಏನದ 0.000. ಇದು ಏನದ್ರಿ ಇದು ಹೀಲಿಯಂ. ಆಮ್ಯಾಗ ನೆಕ್ಸ್ಟ್ ಬರೋದೇ ಯಾವುದು 0.00017. ಏನದರಿ ಮೀಥೇನ. ಆಮ್ಯಾಗ ಕ್ರಿಪ್ಟಾನ್ 0.0011. ಕ್ರಿಪ್ಟಾನ್ ಕ್ರಿಪ್ಟಾನ್. ನೆಕ್ಸ್ಟ್ 0.0000. ಏನದ್ರಿ ಇದು ಜಲ ಜನಕ. ಕರೆಕ್ಟ್ ಐತ್ರಿ. ಏನ ಎರಡು ಉಳ್ದು ಅನ್ರಿ. ಹಾಗಾದ್ರೆ ಅವು ಎರಡಿಗಿಟ್ಟು ಚಿತ್ರ ಎಲ್ಲ ತಪ್ಪ. ಕ್ಯಾನ್ಸರ್. ನೀ ಹಿಂಗ ಜಗ್ಗ ಬೇಡ. ನೀವ್ ಶಾಣೆ ಅದಿರ್ತೇವೆ ನಾ ಬೋರ್ಡ್ಸ್ ಚಂದ ಅಂತ ತಗೊಂಡಿ. ಬರೋದ್ರ ಐತ್ರೆ. ಇದು ಇಟ್ಟು ಪಾರ್ಟ್ ಏನದ ಏನೋ ಬರ್ತೀನಿ 78.08% ಸಾರ. ಏನ ಮುಗುದಿಲ್ಲ. ಹಾಗಾದರೆ ನಂಬರ್ 1 ನಂಬರ್ ಕೊಡ್ರಿ ಅವಕ್ಕ. ಕಲರ್ ತೋತೀನಿ. ನಂಬರ್ 2, 3, 4. ಕರೆಕ್ಟ್. ಹೋಲ್ಡ್ ಆನ್. ಏನ ಬೇರೆ ಅದು. ಇದಕ್ಕ ನೀವು ಸಂಕೇತಗಳು ಹೇಳ್ಬೇಕೀಗ ನನಗ. ನೈಟ್ರೋಜನ್ 2, ಆಕ್ಸಿಜನ್ O2, ನೀರಾವಿ H2O, ಆರ್ಗಾನ್ ಕಾರ್ಬನ್ ಡೈಆಕ್ಸೈಡ್, ನಿಯಾನ್ ಎನ್ನ ಎತ್ ನೋಡಿ ಗುಂಪುನ ಬೆಳಿಂದ ಬಂದ್ರಿ. ಹೀಲಿಯಂ, ಮೀಥೇನ್, CH, ಕ್ರಿಪ್ಟಾನ್, ಹೈಡ್ರೋಜನ್. ಕರೆಕ್ಟ್ ಆಯ್ತಿರೇ. ಇದಕ್ಕೆ ಏನದ ವರ್ಡ ಕನ್ನಡದಾಗ ಇಲ್ಲಿ ಏನಬೇಕು? ಭೂಮಿಯ ವಾತಾವರಣದ ಮುಂದ್ರಿ ಸಂಯೋಜನೆ, ಕಾಂಪೋಸಿಷನ್ ಆಫ್ ದಿ ಅರ್ತ್ ಅಟ್ಮಾಸ್ಫಿಯರ್, ಸಂಯೋಜನೆ ಅನ್ನಬೇಕು. ಇಟ್ಟದ ನೋಡಿ. ಇದು ಇಟ್ಟು ನೀವು ಏನ್ ಬೇಸಿಕ್ ಇಲ್ಲ ಏನಿಲ್ಲ, ಇದು ಹೇಳ್ತೀನಿ.
ಒಂದು ಬಿಳಿ ಹಾಳಿದ ನೋಟ್ಬುಕ್ ತೋರ್ಪ ತೊಳಿಬೇಕ್ರಿ ಏನ್ ತೊಂದ್ರೆ ಇಲ್ಲ. ಏನ್ 100 ಪೇಜ್ ಕ್ಲಾಸ್ಮೇಟ್ ಲಾಂಗ್ ಸೈಜ್ ಅವ ಸರ ಈಗ ಬರದೇ ಒಟ್ಟು ಚಾಪ್ಟರ್ ಹಿಂಗೆ ಬರ್ತದ ಅಂತ ಹೇಳೇನ್ರಿ ನಾ ನೀವು ಮೊನ್ನೆನೆ. ಇಡೀ ಸಿಲೆಬಸ್ ಇನ್ನ ಇದ್ರಾಗ ಏನು ಬರ್ಸಲ್ಲ. ಅದನ್ನ ಒರಿಜಿನಲ್ ಕಾಪಿ ಇತ್ತು, ಇದನ್ನ ನೀವು ಇದನ್ನ ಬರೋದು ಇದು ಓದೋರ್ ತಿಳಿತು. ಇದ್ರ ಮ್ಯಾಲ ನಾ ಕ್ವಶನ್ ಹೆಂಗ್ ಕೇಳ್ತಾರ ಅನ್ನೋದು ಹೇಳ್ರಿ. ಭೂಮಿಯ ವಾತಾವರಣದಲ್ಲಿ ಹೆಚ್ಚಿಗೆ ಇರುವ ಅನಿಲ, ಭೂಮಿಯ ಮೇಲೆ ಇರುವ ಅನಿಲಗಳ ಸಂಯೋಜನೆಗಳನ್ನು ಅನುಕ್ರಮವಾಗಿ ಹೇಳಿರಿ. ಲೆಕ್ಕದಂಗೆ ಕೇಳಲಕ್ರಿ ಅವ ತಿಳಿತ್ರೆ. ಇದು ಚಟುವಟಿಕೆ ಭರಿತವಾದಂತ ವಿಷಯದ ಕಲಿಕೆ. ಇಂಥ ಚಿತ್ರ ಮಾಡಿ ನೋಟ್ಬುಕ್ ತಗೊಂಬರೀರಿ. ಅದರದೇ ಒಂದ್ ಜೆರಾಕ್ಸ್ ಹೊಡಿಸಿ ಗಾಡಿಗೆ ಎಂಟನೇ ಇಲ್ಲ ಕರಡಿಗೆರೆ ಏನ್ ಕಂಪಲ್ಸರಿ ಭಯಪಟ್ಟ ಆಗ್ಬೇಕ್ರಿ ಇವು. ಭೂಗೋಳಶಾಸ್ತ್ರ ಅಂದ್ರೆ ಹೆಂಗದ ಗೊತ್ತೈತ್ರೆ. ಇದು ಹೆಂಗ್ ವಾಲ್ತದ ಏನದ ಅದಕ್ಕೇನ್ ಬೇಕೆಲ್ಲ ಹೇಳ್ಕೊತ ಬಂದಿರ್ತೀನಿ. ಹಿಂಗೆ ಚಿತ್ರ ಒಂದೊಂದು ಪೇಜಿಗೆ ಒಂದೊಂದು ಬರೀರಿ. ಇವು ಒಟ್ಟ ಬರೀಬೇಡ್ರಿ, ಇದು ಬೇಕಲ್ಲ ತಿಳಿದ್ರೆ ಅದು ಬೇಕೇ ಆಗಲ್ಲ. ನೀವು ಎಲ್ಲ ಇಲ್ಲೇ ಹೇಳಿ ನೀವು